ತಮ್ಬ್ಲೈನ್ ಹಾಕಿದ್ದೀನಿ. ಇವಾಗಲೇ ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತೇನೆ ಅಂತ ನಿಮಗಾಗಲೇ ಆಲ್ರೆಡಿ ಗೊತ್ತಾಗಿರುತ್ತೆ. ಸರಿ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಗೆ ಇಂಪಾರ್ಟೆಂಟಾಗಿ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐ ಡಿ ಈ 3 ಸಮೇತ ಬಹುಮುಖ್ಯವಾಗಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ. ಅದರಲ್ಲೂ ನಮಗೆ ರೇಷನ್ ಕಾರ್ಡ್ ಅಂತಂದರೆ ಎಲ್ರಿಗೂ ಬೇಕಾಗಿರೋದಂಥದ್ದೇ, ಸರಿನಾ? ಎಲ್ರಿಗೂ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಇವಾಗ ರೇಷನ್ ಕಾರ್ಡ್ ಇದೆ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಯಾರ್ಯಾರು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲೋ ಅವರೆಲ್ಲ ಇವಾಗ ಹೊಸ್ದಾಗಿ ರೇಷನ್ ಕಾರ್ಡ್ನ ತುಂಬ ಜನ ಮಾಡಿಸ್ಕೊತಾ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ತುಂಬ ಜನ ರೇಷನ್ ಕಾರ್ಡ್ನ ಮಾಡಿಸ್ಕೊತಾ ಇದ್ದಾರೆ. ಜೊತೆಯಲ್ಲಿ ಇದ್ದಂಥರು ಕೂಡ ಸಪ್ರೇಟಾಗಿ ಕೂಡ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ. ಆದರೆ ಈ KYCನ ಮಾತ್ರ ಮಾಡಿಸ್ಕೊಂಡಿಲ್ಲ. ಕೆಲವರು ಮಾಡಿಸ್ಕೊಂಡಿದ್ದಾರೆ, ಕೆಲವರು ಮಾಡಿಸ್ಕೊಂಡಿಲ್ಲ. ಹೊಸ್ದಾಗಿ ರೇಷನ್ ಕಾರ್ಡ್ನ ಅಪ್ಲೈ ಮಾಡಬೇಕಾದ್ರೆ ಈ KYC ಅನ್ನೋದು ಸರ್ಕಾರ ಆವಾಗಲೇ ಜಾರಿಗೆ ತಂದಿತ್ತು. ಆದರೂ ಕೂಡ ಕೆಲವರು ಮಾಡಿಸ್ಕೊಂಡೇ ಇಲ್ಲ. ಇದೇನಿದು ಈ KYC ಅಂದರೆ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಯಾವುದೇ ರೀತಿಯ ಸರ್ಕಾರದ ಕೊಡುಗೆಗಳನ್ನು ಪಡೆಯುವ ಮುನ್ನ ಗುರುತು ಅಥವಾ ವಿಳಾಸವನ್ನು ದೃಢೀಕರಿಸುವುದಕ್ಕೆ ಅಥವಾ ಪರಿಶೀಲಿಸಿ ಪ್ರಕ್ರಿಯೆಗೊಳಿಸುವುದಕ್ಕೆ ಹೇಳ್ತಾರೆ. ಈಗ ರೇಷನ್ ಕಾರ್ಡ್ನ KYC ಮಾಡಿಸ್ಕೊಳಕ್ಕೆ ಮೊದಲೇ ರೇಷನ್ ಕಾರ್ಡು ಮಾಡಿಸ್ಕೊಳಕ್ಕೆ ಹೊಸದಾಗಿ ಹೇಳಿದ್ರಲ್ಲ, ಆವಾಗಲೇ ಕೂಡ ಇದನ್ನಾಗಲೇ ಸರ್ಕಾರದಿಂದ ಜಾರಿಗೆ ತಂದಿದ್ರು. ಆದರೂ ಕೂಡ ಕೆಲವರು ಮಾಡಿಸ್ಕೊಂಡಿಲ್ಲ. ಇದನ್ನು ತುಂಬ ಜನ ಮಾಡಿಸ್ಕೊಂಡಿಲ್ಲ. ಬರೀ ರೇಷನ್ ಕಾರ್ಡ್ನ ಮಾತ್ರ ಹೊಸ್ದಾಗಿ ಮಾಡಿಸ್ಕೊಂಡಿದ್ದಾರೆ. ಆದರೆ ಈ KYC ಅನ್ನೋದನ್ನ ಲಿಂಕ್ ಮಾಡಿಸ್ಕೊಂಡಿಲ್ಲ. ಅದನ್ನು ಯಾರ್ಯಾರು ಲಿಂಕ್ ಮಾಡಿಸ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ಲಿಂಕ್ ಮಾಡಿಸ್ಕೊಳ್ಳಿ. ಸರಬರಾಜು ಮತ್ತು ಗ್ರಾಹಕರಿಂದ ಇದು ಮಾಹಿತಿ ಬಂದಿದೆ. ಈ KYCನ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳೇಬೇಕು ಅಂತ. ಇವಾಗ ಹೊಸ್ದಾಗಿ ರೀಸೆಂಟಾಗಿ ಮದುವೆ ಆಗಿರೋರು ಕೂಡ ಇರ್ತಾರೆ. ಇವಾಗ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಅವರು ನೋಡಿ ನಿಮ್ಮ ಈ KYCನ ಕೂಡ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ರೇಷನ್ನು ಬರೋದಿಲ್ಲ. ಸರ್ಕಾರದಿಂದ ಇವಾಗ ರೇಷನ್ಗೆ ಅರ್ಧ ಅಮೌಂಟ್ ಹಾಕ್ತಾ ಇದ್ದಾರಲ್ಲ, ಅದು ಕೂಡ ಬರೋದಿಲ್ಲ, ಅದು ಕೂಡ ಕಟ್ಟಾಗುತ್ತೆ. ಎಲ್ಲಿ ಮಾಡ್ತಾರಪ್ಪ ಅಂತಂದರೆ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ಮಾಡಿಕೊಡ್ತಾರೆ. ಮತ್ತು ನೀವು ಆನ್ಲೈನ್ ಮುಖಾಂತರನೂ ಕೂಡ ನೀವು ಮಾಡಿಸ್ಕೋಬೋದು. ಮತ್ತು ಲಾಸ್ಟ್ ಸೆಪ್ಟೆಂಬರ್ 30ವರೆಗೂ ಕೂಡ ಟೈಮ್ ಇದೆ. ಅಷ್ಟರಲ್ಲಿ ಯಾರ್ಯಾರು ಮಾಡಿಸ್ಕೊಂಡಿಲ್ಲ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ. ಇವಾಗಲೇ ಸ್ಟಾರ್ಟಿಂಗೇ ಇದ್ದಾಗಲೇ ಈ KYC ಮಾಡಿಸ್ಕೋಬೇಕು ಅಂತ ಸರ್ಕಾರ ಆವಾಗಲೇ ಜಾರಿಗೆ ತಂದಿತ್ತು. ಆದರೂ ಕೂಡ ಇನ್ನೂ ಮಾಡಿಸ್ಕೊಂಡಿಲ್ಲ ಕೆಲವರು. ಯಾರ್ಯಾರು ಮಾಡಿಸ್ಕೊಂಡಿಲ್ಲೋ ಅಂಥವರಿಗೋಸ್ಕರ ಈ ನಾನು ವಿಡಿಯೋ ಹಾಕಿದ್ದೀನಿ. ನೋಡಿ, ಮಾಡಿಸ್ಕೊಂಡಿರೋರು ಕೂಡ ನೋಡಿದ್ರೂ ಬೇರೆಯವ್ರಿಗೆ ತಿಳಿಸಿ, ನೀವು ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೊಳ್ಳಿ ಅಂತ ಹೇಳಿ. ಪ್ರತಿಯೊಬ್ಬರು ಕುಟುಂಬದ ಸದಸ್ಯರು ಕೂಡ ಮಾಡಿಸ್ಕೊಂಡಿರಬೇಕು, ಸರಿನಾ? ಈ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.